ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಚ್ಚು, ಅಪ್ಪಗೂ ಕೊಟ್ಬಾರಮ್ಮ. ಅಣ್ಣ, ಪ್ರಸಾದ ಕೊಡೋಣ ಎಲ್ಲರಿಗೂ. ಶ್ರೀರಾಮನೇ ಜಗದಾನಾಯಕ, ರಘುರಾಮನೇ ಜಗದಾಪಾಲಕ. ಅಭಯವಿದೆ ಅಭಯವಿದೆ ಅನುಪಮ ರಾಮನ ನಾಮದಲ್ಲಿ, ಅರಿವು ಕೊಡೋ ಅತಿಶಯದ ವರವಿದೆ ರಾಮನ ಚರಿತೆಯಲ್ಲಿ. ಆನಂದದಾನಂದ ಶ್ರೀರಾಮ ರಾಮಾಮೃತ. ಶ್ರೀರಾಮನೇ ಜಗದಾನಾಯಕ, ರಘುರಾಮನೇ ಜಗದಾಪಾಲಕ. ರವಿ, ಪಾನ್ಕನೆಲ್ಲ ತಗೊಂಡೋಗಿ ಡ್ರೈವರ್ಸ್ ಕೊಟ್ಬಿಡು. ಸರಿ ಅಣ್ಣ. ಗ್ಲಾಸ್. ಸ್ವಾತಿ, ಇದ್ಯಾಕೆ ಇಲ್ಲಿ ಕೂತಿದ್ದೀರಾ? ನಾನು ಕಣ್ಮುಚ್ಚಿ ಕಣ್ಬಿಡೋಷ್ಟರಲ್ಲಿ ಮಾಯ ಆಗ್ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಸುಮ್ಮನೆ ಹಾಗೆ ಬಂದೆ. ಪ್ರಸಾದ ತಗೊಳ್ಳಿ ತಗೊಳ್ಳಿ. ಸರ್, ಏನಾದರೂ ಸಮಸ್ಯೆ ಆಗುತ್ತಾ? ಏಯ್, ಆ ಥರ ಎಲ್ಲ ಏನೂ ಆಗಲ್ಲ.
ಅಣ್ಣ ಅಯೋಧ್ಯೆಗೇನೆ ರಾಮ್ ದೇವ್ರ ದರ್ಶನಕ್ಕೆ ಹೋಗಿದ್ದಾನಲ್ಲ, ಏನಾಗಲ್ಲ. ತೊಗೊಳ್ಳಿ ನೀವು, ಇದರಲ್ಲೇ ತಿನ್ನಿ. ಸರ್ ನಿಮ್ಗೆ ನಾನು ತಗೋತೀನಿ ಬಿಡಿ. ಹಾಂ ಕೊಟ್ಬಿಡು. ಅಪ್ಪ ಮಂಗಳಾರತಿ ತಗೊಳ್ಳಿಪ್ಪ. ಬಿಗ್ರೆ ಮಂಗಳಾರತಿ ತಗೊಳ್ಳಿ. ಕುಂಕುಮ ಮೇಡಮ್ಮ. ಏನಮ್ಮ ನೀನು ಪಾಪ ಅವ್ರಿಗೆ ಗೊತ್ತಾಗಲ್ಲ. ಅವ್ರ ಕುಂಕುಮ ಇಡು ಅಂದ ತಕ್ಷಣ ಇಡೋಕೆ ಬಂದ್ಬಿಡದ. ಕುಂಕುಮದ ರಕ್ಷೆ ಇಟ್ಕೊಳ್ಳೋಕೆ ನನಗೆ ಬರಲ್ವಾ? ನನಗೆ ಮನಸ್ಸಿಲ್ಲ ಅನ್ನೋದು ನಿನಗೆ ಗೊತ್ತಲ್ವಾ? ಹುಟ್ಟಿದಾಗಿಂದ ಅಪ್ಪನ ನೋಡ್ದೋಳು ನೀನು. ಅಪ್ಪನ ಮನಸ್ಸನ್ನು ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ? ಬಿಗ್ರೆ ಪಾಪ ಅರ್ಚನ್ದೇನು ತಪ್ಪಿದೆ? ಮಹಾಮಂಗಳಾರತಿ ಆಯ್ತು, ನಿಮ್ಗೆ ಕುಂಕುಮ ಹಚ್ಚೋದಕ್ಕೆ ಬಂದ್ಲು. ಇದೇನು ದೊಡ್ಡ ಅಪರಾಧ ಅಲ್ವಲ್ಲ ಬಿಗ್ರೆ? ಹೌದು ಬೀಗ, ನೀವು ಹೇಳಿದ ಸರಿನೇ. ಮಂಗಳಾರತಿ ಆಗಿದೆ, ಎಲ್ಲ ಒಪ್ಕೊಳ್ಳೋಣ. ಅವಳದೇನೂ ತಪ್ಪಿಲ್ಲ. ಆದರೆ ನನಗೆ ಇಷ್ಟ ಇಲ್ಲ. ಯಾವ್ದು ನನಗೆ ಬೇಡ ಅಂತ ಈ ಮನೇಲಿರೋರು ಎಲ್ರಿಗೂ ಗೊತ್ತು. ಗೊತ್ತಿದ್ದು ತಪ್ಪು ಮಾಡೋದು ಸರಿನಾ? ನೀವೇ ಹೇಳಿ. ಬೀಗ್ರೆ, ಈಗ ನೀವು ಮನೆಗೆ ಹಿರಿಯರು, ಯಜಮಾನರು ಅನ್ನೋ ಪಟ್ಟದಲ್ಲಿದ್ದೀರ. ನಿಮಗೆ ನಿಮ್ಮದೇ ಆದಂಥ ತತ್ವ ಸಿದ್ಧಾಂತಗಳಿರ್ತಾವಲ್ವ, ಅದ್ರ ಜೊತೆ ನೀವು ರಾಜಿ ಆಗ್ತೀರ? ಇಲ್ಲ ಬಿಗ್ರೆ, ನಮ್ಮ ಜೊತೆ ಬದುಕೋ ಜೊತೆ ಬೇಕಾದ್ರೆ ರಾಜಿ ಆಗ್ಬೋದು, ಆದರೆ ನಮ್ಮ ತತ್ವ ಸಿದ್ಧಾಂತಗಳ ಜೊತೆ ರಾಜಿ ಆಗೋದು ಬೇಕಾಗಿಲ್ಲ.